ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ 2 ವಿಡಿಯೋದಲ್ಲಿ ಶಿಷ್ಯತ್ವ ಅಂತ ಹೇಳಿದ್ರೇನು, ಡಿಸೈಪಲ್ಶಿಪ್ ಅಂತ ಹೇಳಿದ್ರೇನು ಅಂತೇಳಿ ಮೊದಲನೇ ಭಾಗ ಮತ್ತು 2ನೇ ಭಾಗದಲ್ಲಿ ಕೆಲವು ಸಂಗತಿಗಳನ್ನು ವಿವರಿಸಿದ್ವು. ಅದರ 3ನೇ ಭಾಗವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿ ಯಾರು ಕೇಳ್ತಿರೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಇದು ಮಾತ್ರವಲ್ಲದೆ ನಾವು ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಅದರ ಲಿಂಕ್ಗಳನ್ನು ಸಹ ಅಲ್ಲೇ ಕಾಪಿ ಮಾಡಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ನೀವು ಸಂದೇಶಗಳನ್ನು ಕೇಳ್ಬೋದಾಗಿದೆ. ಯಾಕೆ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ, ಸಾಲವನ್ನು ಕುರಿತು, ಹಣವನ್ನು ಕುರಿತು, ಯೌವನಸ್ಥರನ್ನು ಕುರಿತು, ತಾಯಂದಿರನ್ನು ಕುರಿತು, ಸ್ಪಿರಿಚುವಲ್ ವಾರ್ಫೇರನ್ನು ಕುರಿತು, ಈ ರೀತಿಯಾಗಿ ನಿಮಗೆ 120 ವಿಡಿಯೋಗಳನ್ನು ನಾವು ಈಗಾಗಲೇ ದೇವ್ರ ಕೃಪೆಯಿಂದ ಮಾಡಾಕಿದ್ದೇವೆ. ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿದ್ದು ಲಾಭದಾಯಕವಾಗುವಂಥದ್ದಾಗಿದೆ. ಆ ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ಕಳೆದ 2 ವಿಡಿಯೋದಲ್ಲಿ ಹೇಳಿದ್ವಿ, ಡಿಸೈಪಲ್ಶಿಪ್ ಅಂತ ಹೇಳಿದ್ರೆ ಅದರಲ್ಲಿರೋ ಸತ್ಯಾಂಶಗಳನ್ನ ನೀಡಿದ್ವಿ. ಡಿಸೈಪಲ್ಶಿಪ್ ಅಂತ ಹೇಳಿದ್ರೆ ಏನಂತ ಹೇಳಿದ್ವಿ. ಈ ದಿನ ಅದಕ್ಕಿರುವಂಥ ನಿಬಂಧನೆಗಳು, ರೂಲ್ಸ್ಗಳೇನಿದೆ ಅದನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇವೆ. ನಿಬಂಧನೆಗಳು ಅಂದರೆ ರೂಲ್ಸ್. ಮೊದಲನೇದಾಗಿ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ಜಾನ್ ಚಾಪ್ಟರ್ 8 ವರ್ಸ್ 31. ಬುಕ್ ಆಫ್ ಜಾನ್ ಚಾಪ್ಟರ್ 8 ವರ್ಸ್ 31 ದೇವರ ವಾಕ್ಯದಲ್ಲಿ ಬರೆದಿದೆ. ಆಗ ಯೇಸು ತನ್ನ ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಮೊದಲ ನಿಬಂಧನೆ ಏನು ಅಂತ ಹೇಳಿದ್ರೆ, ಯೇಸುವಿನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಅಂತ ಹೇಳಬೇಕಾದ್ರೆ, ನೆಲೆಗೊಳ್ಳೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಬೇರೆ ತುಂಬ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೆಲೆಗೊಳ್ಳೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ನೀವು ಯಾವ ಸ್ಥಳದಲ್ಲಿದ್ದೀರಾ, ಯಾವ ಪಟ್ಟಣದಲ್ಲಿದ್ದೀರಾ, ನೀವು ಎಲ್ಲಿದ್ದೀರಾ, ಎಲ್ಲಿ ಸೆಟ್ಲಾಗಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ ಅಂತ ಕೇಳ್ತಾರೆ. ಎಷ್ಟೋ ವರ್ಷಗಳಿಂದ ನಾವು ಬೆಂಗಳೂರಲ್ಲಿ ಸೆಟ್ಲಾಗಿದ್ದೀವಿ, ಹಾಸನದಲ್ಲಿ ಸೆಟ್ಲಾಗಿದ್ದೀವಿ, ಮೈಸೂರಲ್ಲಿ ಸೆಟ್ಲಾಗಿದ್ದೀವಿ. ಈ ರೀತಿಯಾಗಿ ನೆಲೆಗೊಂಡಿರೋದು ಅಂತೇಳಿ ಆ ಸ್ಥಳದಲ್ಲೇ ಇರುವಂಥದ್ದು, ಅಂದರೆ ಅಲ್ಲೇ ಇರುವಂಥದ್ದು. ಸೊ ಅಲ್ಲೇ ಇರೋದಕ್ಕೆ ಏನಂತಾರೆ ಅಂತ ಹೇಳಿದ್ರೆ ನೆಲೆಗೊಳ್ಳೋದು ಅಂತೇಳಿ, ಅಂದರೆ ಅಲ್ಲೇ ವಾಸವಾಗಿರುವಂಥದ್ದು, ಇಲ್ಲ ಅಲ್ಲೇ ಇರುವಂಥದ್ದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೆಲೆಗೊಳ್ಳೋದು ಅಂತೇಳಿ. ಸೊ ಅದು ಆ ಸ್ಥಳವನ್ನು ಬಿಟ್ಟು ಅದು ಹೋಗಿರೋದಿಲ್ಲ, ಅಂದರೆ ಬೇರೆ ಬೇರೆ ಸ್ಥಳಕ್ಕೆ ಹೋಗೋದಲ್ಲ, ಅಲ್ಲೇ ಇರುವಂಥದ್ದು. ಅದೇ ಪ್ರಕಾರವಾಗಿ ದೇವ್ರ ವಾಕ್ಯದಲ್ಲಿ ಏನು ಬರೆದಿದೆ, ನೆಲೆಗೊಳ್ಳೋದು ಅಂತೇಳೋದ ಕುರಿತು ಏನು ಬರೆದಿದೆ ಅಂತ ನೋಡಬೇಕಾದ್ರೆ, ದೇವರ ವಾಕ್ಯದಲ್ಲಿ ಅಂದರೆ ಯೇಸುವಿನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ಅಂತ ಹೇಳಿದ್ರೆ ಅದರಲ್ಲೇ ಇರಬೇಕು ಅಂತೇಳಿ. ನೆಲೆಗೊಂಡವರಾದರೆ ಅಂತ ಹೇಳಿದ್ರೆ ಅದನ್ನು ಅದರಲ್ಲೇ ಜೀವಿಸುವಂಥದ್ದು, ಅದನ್ನೇ ಅಳವಡಿಸ್ಕೊಳ್ಳುವಂಥದ್ದು, ಅದನ್ನು ಪಾಲಿಸುವಂಥದ್ದು, ಅದನ್ನು ನಂಬುವಂಥದ್ದು, ಮತ್ತು ಅದಕ್ಕಾಗಿ ಜೀವಿಸುವಂಥದ್ದು. ಸೊ ನೆಲೆಗೊಳ್ಳೋದು ಅಂತ ಹೇಳಿದ್ರೆ ಅದರ ಅರ್ಥ ಇದು. ಸೊ ಈ ರೀತಿಯಾಗಿ ಯಾರು ನೆಲೆಗೊಳ್ತಾರೋ ಅವ್ರು ಮಾತ್ರನೇ, ಯಾರು ನೆಲೆಗೊಂಡವರಾದರೆ ಅಂಥವ್ರು ಮಾತ್ರನೇ ನಿಜವಾಗಿ ನನ್ನ ಶಿಷ್ಯರಾಗಿದ್ದು. ಯೇಸುಸ್ವಾಮಿ ಹೇಳುವಂಥ ಮಾತು ನಿಜವಾಗಿ ಟ್ರೂ, ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವರ ವಾಕ್ಯದಲ್ಲಿ. ಮೊದಲನೇದಾಗಿನಂತೆ ಯೇಸುವಿನ ವಾಕ್ಯ ನೆಲೆಗೊಂಡವರಾದರೆ ನಿಜವಾಗಿ ಯೇಸುವಿನ ಶಿಷ್ಯರಾಗ್ತಾರೆ. ನಿಜವಾಗಿ ಶಿಷ್ಯರಾಗಿತ್ತು ಅಂತ ಹೇಳಿದ್ರೆ ಸತ್ಯವನ್ನು ತಿಳ್ಕೊಳ್ತಾರೆ. ಸೊ ಸತ್ಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಿಜವಾದ ಸತ್ಯ, ಏನು ಅರ್ಧಂಬರದ ಸತ್ಯ ಅಲ್ಲ, ಏನೋ ಒಂದು ಚೂರು ಸತ್ಯ ಅಲ್ಲ, ನಿಜವಾದ ಸತ್ಯ, ದೇವರ ವಾಕ್ಯದ ಸತ್ಯ ಏನಿದೆ, ಯೇಸು ಹೇಳುವಂಥ ಸತ್ಯವಾಕ್ಯ ಏನಿದೆ, ಸತ್ಯ ಏನಿದೆ, ಅದನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಶಿಷ್ಯರಾಗಬೇಕು. ನೋಡ್ರಿ, ಅನೇಕ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಯೇಸುವಿನ ಬೋಧನೆಗಳಲ್ಲಿ
ಚೆನ್ನಾಗಿ ಗಮನಿಸ್ರಿ ಇದನ್ನು. ಯೇಸುವಿನ ಬೋಧನೆಗಳಲ್ಲಿ ಕೇವಲ ಕೆಲವು ಕಾರ್ಯಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ. ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ? ಕೇವಲ ಅದ್ಭುತಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಕೆಲವರು. ಕೆಲವರು ಅದ್ಭುತಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ. ಅದ್ಭುತಗಳ ಬಗ್ಗೆ, ಯೇಸು ಹೇಳಿದ ಅದ್ಭುತಗಳನ್ನು ಕುರಿತು, ಅದ್ಭುತಗಳನ್ನು ಮಾಡುವುದನ್ನು ಕುರಿತು, ಮಿರಾಕಲ್ಗಳನ್ನ ಮಾಡುವಂಥದ್ದು, ಈ ರೀತಿ ಅದನ್ನು ಕುರಿತು ಕಾನ್ಸಂಟ್ರೇಟ್ ಮಾಡ್ತಾರೆ ಕೆಲವರು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯೇಸುವಿನಿಂದ ಹೊಂದಿದಂಥ ಸೌಖ್ಯತೆಗಳು ಮತ್ತು ಅವರ ನೀಡೇನಿದೆ ಅದನ್ನು ಮೀಟ್ ಮಾಡಿರುವಂಥದ್ದನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಯೇಸುವಿಂದ ಬಂದೆ ಅಂತ ಹೇಳಿದ್ರೆ ಏನಾದ್ರು ಸಿಕ್ಕುತ್ತಾ ಅದನ್ನು ನೋಡಿ ಕಾನ್ಸಂಟ್ರೇಟ್ ಮಾಡುವಂಥವ್ರು ಇದ್ದಾರೆ. ಅಂದರೆ ಅದನ್ನು ಹೆಚ್ಚು ಗಮನಿಸುವಂಥದ್ದು, ಅದನ್ನು ಕುರಿತು ಅವರು ಅದನ್ನು ಹಿಂಬಾಲಿಸುವಂಥದ್ದು, ಇಲ್ಲ ಅದನ್ನು ಕುರಿತು ಹೆಚ್ಚಾಗಿ ಆಸಕ್ತಿ ಇರುವಂಥದ್ದು, ಈ ಸಂಗತಿಗಳನ್ನು ಮಾಡುವಂಥವ್ರಿದ್ದಾರೆ. ಅದಕ್ಕೆ ದೇವರ ವಾಕ್ಯಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಕೇವಲ ಅದ್ಭುತಗಳನ್ನೆಲ್ಲ, ಕೇವಲ ಅತಿಶಯಗಳನ್ನೆಲ್ಲ, ಕೇವಲ ದೇವರು ಏನು ಒದಗಿಸ್ಕೊಟ್ರು ಅದನ್ನು ಮಾತ್ರ ಅಲ್ಲ. ಸೊ ಇದಕ್ಕಿಂತ ಮಿಗಿಲಾದಂಥದ್ದು, ಇದಕ್ಕಿಂತ ಮಿಗಿಲಾದದಂತನ್ನು ಬಯಸಬೇಕು. ಮಿಗಿಲಾದಂಥದ್ದನ್ನು ನಾವು ತವಕ ಪಡಬೇಕು. ಏನು ತವಕ ಪಡಬೇಕು ಅಂತ ಹೇಳಿದ್ರೆ, ನಾವು ಯೇಸುವನ್ನೇ ಹೆಚ್ಚಾಗಿ ತವಕ ಪಡಬೇಕು. ಆತನು ಹೇಳಿದಂಥ ವಾಕ್ಯಗಳನ್ನು ತವಕ ಪಡುವಾಗ, ಅದಕ್ಕೋಸ್ಕರ ತವಕ ಪಡುವಾಗ, ಅದನ್ನು ಕಲಿಯುವಾಗ, ಅದನ್ನು ಅರ್ಥ ಮಾಡ್ಕೊಳ್ಳುವಾಗ, ಅದಕ್ಕೋಸ್ಕರ ಜೀವಿಸುವಾಗ ಆಟೋಮೆಟಿಕ್ಕಾಗಿ ನೀವು ಹೇಳುವಂಥ ಯಾವುದೋ ಒಂದು ಭಾಗವನ್ನು ಯೇಸು ಹೇಳಿದಂಥ ಒಂದು ಸಂಗತಿಗಳನ್ನು, ಅದ್ಭುತಗಳಿರ್ಬೋದು, ಅತಿಶಯಗಳಿರ್ಬೋದು, ಒದಗಿಸಿಕಿರ್ಬೋದು, ಇದನ್ನು ಒಂದೊಂದು ಕಾನ್ಸಂಟ್ರೇಟ್ ಮಾಡೋದಲ್ಲ. ನೀವು ಈ ರೀತಿಯಾಗಿ ಯೇಸುವನ್ನೇ ಕೇಂದ್ರೀಕರಿಸುವಾಗ, ಯೇಸುವನ್ನೇ ಹಿಂಬಾಲಿಸುವಾಗ, ಯೇಸು ಹೇಳಿದಂಥ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಆಟೋಮೆಟಿಕ್ಕಾಗಿ ನೀವು ಈ ಎಲ್ಲ ಸಂಗತಿಗಳನ್ನು ನೀವು ಹೊಂದುವಂಥವರಾಗ್ತೀರಾ. ಎಲ್ಲ ಸಂಗತಿಗಳನ್ನು ದೇವರು ನಿಮ್ಗೆ ಕೊಡ್ತಾರೆ. ನೀವು ಅದನ್ನು ಕೇಳುವಂಥ ಅವಶ್ಯಕತೆನೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಯೇಸು ಹಿಂದೆ ಹೋದಾಗ ಆಟೋಮೆಟಿಕ್ಕಾಗಿ ಅವ್ರಿಗೇನು ಬೇಕಾಗಿತ್ತು ಅದನ್ನೆಲ್ಲ ದೇವರು ಒದಗಿಸ್ಕೊಟ್ರು, ಮೀಟ್ ಮಾಡಿದ್ರು. ಅವರೆಲ್ಲ ಅಗತ್ಯತೆಗಳನ್ನ ದೇವರು ಮೀಟ್ ಮಾಡಿದ್ರು. ಹಾಗಾಗಿ ನೀವು ಕೇವಲ ಯೇಸುವಿನಿಂದ ಏನೋ ದೊರಕುತ್ತೆ, ಅತಿಶಯಗಳನ್ನು ಮಾಡ್ತೀನಿ, ಆ ಮಿರಾಕಲ್ಸ್ಗಳನ್ನ ಮಾಡ್ತೀನಿ, ಇದಕ್ಕೋಸ್ಕರ ಯೇಸುನ ಉಪಯೋಗ ಮಾಡ್ತೀನಿ ಅನ್ನೋದಲ್ಲ. ನೀವು ಮಿರಾಕಲ್ಗಳನ್ನ ಮಾಡಿ, ಅದ್ಭುತಗಳನ್ನ ಮಾಡಿ, ರೋಗ ಸೌಖ್ಯತೆಯನ್ನು ಮಾಡಿಬಿಡ್ರಿ ಅಂತ ಹೇಳ್ತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಆತನ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ಈ ಕಾರ್ಯಗಳನ್ನ ಮಾಡಿರಿ. ಆತನ ವಾಕ್ಯಗಳಲ್ಲಿ ನೆಲೆಗೊಳ್ಳದೆ ನೀವು ಕಾರ್ಯಗಳನ್ನು ಮಾಡ್ತು ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನೀವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಿದ್ರೆ ಹೊರತು ಯೇಸುವಿನ ವಾಕ್ಯಕ್ಕಲ್ಲ. ಹಾಗಾಗಿ ನೀವು ಮುಖ್ಯವಾದ ಪ್ರಾಮುಖ್ಯತೆ, ಟಾಪರ್, ಅಟ್ಟರ್ ಮೋಸ್ಟ್ ಅಂತ ಹೇಳ್ತಾರೆ ನೋಡ್ರಿ, ತುಂಬ ಉನ್ನತವಾದಂಥ ಮುಖ್ಯವಾದಂಥ ಯಾವುದು ಅಂತ ನೋಡಬೇಕಾದ್ರೆ ನಾವು ಯೇಸುವಿನ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ವಾಕ್ಯದಲ್ಲಿ ನೆಲೆಗೊಂಡವರಾಗಿರಬೇಕು. ಅದಕ್ಕೆ ನೆಲೆಗೊಂಡವರಾದರೆ ನಾವು ಯೇಸುವಿನ ಶಿಷ್ಯರಾಗ್ತೀವಿ, ಸತ್ಯವನ್ನು ತಿಳ್ಕೊಳ್ತೀವಿ. ಸೊ ಈ ಸತ್ಯ ಬೇಕಾಗಿದೆ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಅನೇಕರು ಮಾಡ್ತಾ ಇರೋಂಥ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಯೇಸುವಿನ ವಾಕ್ಯಗಳಿಗಿಂತ ಅದ್ಭುತಗಳು, ಸೌಖ್ಯಗಳು, ಅಗತ್ಯತೆಗಳು ಯಾವ ರೀತಿಯಾಗಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂಥದ್ದು, ಈ ಬಗ್ಗೆ ಕುರಿತ ವಾಕ್ಯಗಳು, ಈ ರೀತಿಯಾದ ವಾಕ್ಯಗಳನ್ನು ಗಮನಿಸಿದ್ರೆ ಹೊರತು ಯೇಸುವಿನ ಪರಿಪೂರ್ಣವಾದ ವಾಕ್ಯಗಳು, ಯೇಸು ಏನು ಹೇಳಿದ್ರು ಅದೆಲ್ಲವನ್ನು ನೀವು ಗಮನಿಸಿದ್ರೆ, ಅದೆಲ್ಲವನ್ನು ಕೇಂದ್ರೀಕರಿಸಿದ್ರೆ, ಅದಕ್ಕೋಸ್ಕರ ಜೀವಿಸಿದ್ರೆ ನೀವು ಯೇಸುವಿನ ಶಿಷ್ಯರಾಗ್ತೀರಾ. ನೋಡಿ, ಯಾವುದೋ ಒಂದಕ್ಕೋಸ್ಕರ ಯಾವುದೋ ಒಂದನ್ನು ಬೇಕು ಅಂತೇಳಿ ಒಂದು ವಾಕ್ಯವನ್ನು, ಅಂದರೆ ಒಂದು ಭಾಗವನ್ನು, ಈಗ ಉದಾಹರಣೆಗೆ ಹೀಲಿಂಗ್ ಅಂತ ಹೇಳಿದ್ರೆ ಬರೀ ಹೀಲಿಂಗೋಸ್ಕರನೇ ಯೇಸುವನ್ನು ಯೂಸ್ ಮಾಡೋರು ಅಂತೇಳಿದ್ದಾರೆ. ಬರೀ ಸೌಖ್ಯತೆಗೋಸ್ಕರನೇ ಯೇಸುವನ್ನು ಯೂಸ್ ಮಾಡೋರು ಅಂತೇಳಿದ್ದಾರೆ. ಆದರೆ ಆತನ ವಾಕ್ಯಗಳಿದೆಯಲ್ಲ, ಮಿಕ್ಕಿದ ವಾಕ್ಯಗಳಿದೆಯಲ್ಲ, ಕರುಣೆ ತೋರಿಸಿದ್ರು, ದಯೆ ತೋರಿಸಿದ್ರು, ಕನಿಕರ ತೋರಿಸಿದ್ರು, ಪ್ರೀತಿ ಮಾಡಿ ಅಂತ ಹೇಳಿದ್ರು, ಕನಿಕರ ಪಟ್ಟರು, ದುಃಖಿಸಿದ್ರು, ಇನ್ನೊಬ್ಬರಿಗೆ ಸಂತೈಸುವಿಕೆಯನ್ನು ಕೊಟ್ಟರು,
ಅದು ಬೇಕಲ್ಲ, ಅದು ಯೇಸುಸ್ವಾಮಿ ಹೇಳಿರೋದಲ್ಲ, ಅದು ಯೇಸುಸ್ವಾಮಿ ವಾಕ್ಯಗಳೇ ತಾನೇ, ಅದು ಆತನ ವಾಕ್ಯಗಳೇ ಅಲ್ವಾ? ಹಾಗಾದರೆ ಅದಕ್ಕೆ ಅಕೌಂಟಬಿಲಿಟಿ ಏನು? ಅದರ ಲೆಕ್ಕ ಏನು? ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಿಯ ಸಹೋದರ ಸಹೋದರಿಯರು. ಅದಕ್ಕೆ ಹೇಳೋದು, ದೇವರ ವಾಕ್ಯಗಳು, ಎಲ್ಲ ವಾಕ್ಯಗಳು ನಮಗೆ ಬೇಕೇ ಹೊರತು ನಮಗೇನು ಬೇಕಾಗಿದೆ ಅದು ಮಾತ್ರ ಅಲ್ಲ. ದೇವರ ವಾಕ್ಯಗಳು, ನಾವು ಎಲ್ಲ ವಾಕ್ಯಗಳು ಸಹ ನಮಗೆ ಬೇಕಾಗಿದೆ. ಆತನ ವಾಕ್ಯಗಳಲ್ಲಿ ನೆಲೆಗೊಂಡವರಾಗಿರಬೇಕು, ಅಂದರೆ ನಾವು ವಾಕ್ಯದಲ್ಲೇ ಇರಬೇಕು ಅಂತೇಳಿ. ಹಲ್ಲೆಲೂಯಾ. ಫಸ್ಟ್ ಪಾಯಿಂಟ್, ವಾಕ್ಯದಲ್ಲಿ ನೆಲೆಗೊಂಡವರಾಗಿರ್ರಿ. ಎರಡನೇದಾಗಿ ನೋಡಬೇಕಾದ್ರೆ ಯೋಹಾನನು ಬರೆದ ಸುವಾರ್ತೆ, ಬುಕ್ ಆಫ್ ಜಾನ್ ಚಾಪ್ಟರ್ 13. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಾಕ್ಯ, 34 ಮತ್ತು 35ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆದಿದೆ, ಯೇಸುಸ್ವಾಮಿ ಹೇಳಿರುವಂಥ ಆಜ್ಞೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದು ಈ ಲೋಕದಲ್ಲಿ ಇರುವಂಥ ಸಭೆಗಳಲ್ಲಿರ್ಬೋದು, ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಅಂತೇಳಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ, ಚೆನ್ನಾಗಿ ಗೊತ್ತಿದೆ ಅಂತೇಳಿ ಅಂದ್ಕೊಳ್ತೀನಿ. ನಾವು ಎಲ್ಲ ಸಭೆಗಳನ್ನು ಕುರಿತು ಹೇಳ್ತಿಲ್ಲ. ಯಾರು ಈ ರೀತಿಯಾಗಿದ್ದಾರೆ, ಯಾರು ಈ ರೀತಿಯಾಗಿ ನಿಜವಾಗಿ ಯೇಸುವಿನ ಯಥಾರ್ಥವಾಗಿ ಒಬ್ಬರನ್ನೊಬ್ಬರು ಯೇಸುವಿನ ಆಜ್ಞೆಗೆ ಮೇರೆಗೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದೀರಾ, ಇದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಈ ರೀತಿಯಾಗಿ ಯಾರು ಮಾಡ್ತಿಲ್ಲ ಅವ್ರನ್ನ ಕುರಿತು ದೇವರ ವಾಕ್ಯ ಎಚ್ಚರಿಸುವಂಥದ್ದಾಗಿದೆ. ಈ ರೀತಿಯಾಗಿ ನೀವು ಮಾಡಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ನೀವು ಶಿಷ್ಯರಲ್ಲ ಅಂತೇಳಿ ನಾನು ಹೇಳ್ತಿಲ್ಲ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಯೇಸುಸ್ವಾಮಿ ಆಜ್ಞೆ ಕೊಡ್ತಾ ಇದ್ದಾರೆ, ನೀವು ಒಬ್ಬರನ್ನು ಪ್ರೀತಿಸಬೇಕು ಅಂತ. ಪ್ರೀತಿಸ್ತಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ನೀವು ಆತನ ಶಿಷ್ಯರಾಗಿ ನಡ್ಕೊಳ್ತಿಲ್ಲ ಅಂತೇಳಿ. ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಡ್ಕೊಳ್ತಾ ಇದ್ದೀರಾ, ಪ್ರೀತಿಸ್ತಾ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ನಡ್ಕೊಳ್ತಾ ಇಲ್ಲ ಅಂತ. ನೋಡಿ, ಕೇವಲ ಕಮರ್ಷಿಯಲ್ ಸ್ಮೈಲ್ ಇರ್ಬೋದು, ಕೇವಲ ಏನೋ ಕಾರ್ಪೊರೇಟ್ ಟಾಕ್ ಇರ್ಬೋದು. ಕಾರ್ಪೊರೇಟ್ ಟಾಕ್ ಅಂತ ಹೇಳಿದ್ರೆ ಹಾಯ್, ಹಲೋ, ಹೌ ಆರ್ ಯು, ಪ್ರೈಸ್ ಲಾರ್ಡ್, ಹಲೋ, ಹೌ ಆರ್ ಯು, ಈ ರೀತಿಯಾಗಿ ಬರೀ ಬಾಯಿಲಿ ಕೇಳುವಂಥದ್ದು. ಏನೋ ಕಮರ್ಷಿಯಲ್ ಸ್ಮೈಲು, ಕಮರ್ಷಿಯಲ್ ಟಾಕು, ಕಾರ್ಪೊರೇಟ್ ಟಾಕ್ಗಳು, ಎಸ್ ಓಕೆ, ಅಲ್ಲಿಲ್ಲ, ಎಸ್ ಓಕೆ, ಆಯಿತು, ಈ ರೀತಿಯಾಗಿ ಸಿಂಗಲ್ ವರ್ಡ್ಗಳು ಯೂಸ್ ಮಾಡಿ. ಅಂದರೆ ಯಥಾರ್ಥವಾದಂಥ ಪ್ರೀತಿ ಏನಿದೆ ಅದು ಎಷ್ಟು ಜನ ತೋರಿಸ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ ನೋಡ್ಕೊಳ್ರಿ. ನೋಡಿ, ದೇವರ ವಾಕ್ಯ ನಿಂತಿರೋದೆ ಪ್ರೀತಿ ಮೇಲೆ. ದೇವರ ವಾಕ್ಯ ಹೇಳುವಂಥದ್ದು ಸ್ವತಃ ದೇವರೇ ಹೇಳಿರುವಂಥದ್ದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕೊಟ್ಟರು. ಯಾಕಂತ ಹೇಳಿದ್ರೆ ಆತನ ನಂಬುವ ಒಬ್ಬರಾದರೂ ನಾಶ ಆಗಬಾರ್ದು ಅಂತೇಳಿ. ಅಂದರೆ ಪ್ರೀತಿ, ದೇವರ ಪ್ರೀತಿ, ಆ ಪ್ರೀತಿನೇ ನೀವು ತೋರಿಸ್ತಿಲ್ಲ, ಪ್ರೀತಿನೇ ನಿಮ್ಗೆ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳುತ್ತೆ, ಕಾಣೋ ಸಹೋದರನ ಪ್ರೀತಿ ಮಾಡಿಲ್ಲ ಅಂತ ಹೇಳಿದೆ, ಕಾಣದೇ ಇರೋಂಥ ದೇವ್ರನ್ನ ಯಾವ ರೀತಿ ಪ್ರೀತಿ ಮಾಡ್ತೀಯ? ಹೀಗಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ, ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ನೀವು ನಿಜವಾಗಿ ಯೇಸು ಶಿಷ್ಯರಾಗಿತ್ತು ಅಂತೇಳಿ ಪ್ರೀತಿ ಮಾಡ್ತೀರಾ. ಅನೇಕರು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಪ್ರೀತಿ ಮಾಡಿದ್ರೂ ಅರ್ಥ ಮಾಡ್ಕೊಳ್ಳೋ ತೋರಿಸ್ತೆ ಅವ್ರು ನಿಮ್ಮ ಅದನ್ನು ಅವರು ಏನೋ ಅದನ್ನು ಸ್ವೀಕರಿಸದಲ್ಲೇ ಇರ್ಬೋದು, ಆದರೆ ಪರವಾಗಿಲ್ಲ. ಆದರೆ ನೀವು ತೋರಿಸಿ ಅವರು ಸ್ವೀಕಾರ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡಿ, ಈ ಲೋಕದಲ್ಲಿ ದ್ವೇಷ ಮಾಡೋರು ನಿಮಗೆ ಲಕ್ಷಾಂತರ ಕೋಟ್ಯಾಂತರ ಜನ ಸಿಗ್ತಾರೆ. ನಿಮ್ಮ ಸರೌಂಡಿಂಗ್ಲಿರೋಂಥ ಜನಗಳನ್ನೇ ಅಬ್ಸರ್ವ್ ಮಾಡಿ ನೋಡ್ರಿ. ಎಷ್ಟು ಜನ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ? ಪ್ರೀತಿ ಮಾಡುವಂಥ ಮನಸ್ಸು ಎಷ್ಟು ಜನಕ್ಕೆ ಇರುತ್ತೆ ಅಲ್ವಾ? ಅಂಥದ್ರಲ್ಲಿ ನಿಮಗೋಸ್ಕರ ಒಬ್ಬರು ಪ್ರೀತಿಯಿಂದ ಮಾತಾಡಿಸ್ತಾರೆ, ಹೇಗಿದ್ದಾರೆ ಅಂತ ಕೇಳ್ತಾರೆ, ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಬ್ಲೆಸ್ಸಿಂಗ್, ದೊಡ್ಡ ಆಶೀರ್ವಾದ ಅದು.
ನಿಮ್ಮನ್ನು ಪ್ರೀತಿ ಮಾಡುವಂಥ ಜನಗಳಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಆಶೀರ್ವಾದ. ಅದು ಯಾವ ರೀತಿ ಪ್ರೀತಿ? ದೇವರ ಪ್ರೀತಿ, ಈ ಲೋಕದ ಪ್ರೀತಿಯಲ್ಲ. ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಪ್ರೀತಿಸುವಂಥ ಜನಗಳು, ಪ್ರೀತಿಸುವಂಥ ಒಬ್ಬ ಸಹೋದರ ಸಹೋದರಿ ಇರೋದಾದರೆ, ಸಭಾಪಾಲಕ ಇರೋದಾದರೆ, ನಿಮ್ಮ ಪಾಸ್ಟರ್ಗಳಿರೋದಾದರೆ, ಎಲ್ಡರ್ಸ್ಗಳಿರೋದಾದರೆ, ಸಹೋದರ ಸಹೋದರಿ ಇರೋದಾದರೆ ಅದು ದೊಡ್ಡ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುತ್ತೆ 1 ಕೊರಿಂಥ 13ನೇ ಅಧ್ಯಾಯ, 1 Corinthians chapter 13, ಅದರಲ್ಲಿ 1ನೇ ವಾಕ್ಯ ನಾವು ನೋಡಬೇಕಾದ್ರೆ 1 ಕೊರಿಂಥ 13ನೇ ಅಧ್ಯಾಯ 1ನೇ ವಾಕ್ಯದ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರೀತಿಯ ಶ್ರೇಷ್ಠತೆ ಅಂತೇಳಿ ಪೌಲ ಬರೆಯೋದನ್ನು ನೋಡ್ತೇವೆ. ನಾನು ಮನುಷ್ಯರ ಭಾಷೆಯನ್ನು ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವಾಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆ ತಿಳಿದಿದ್ದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾದರೆ ಏನು ಅಲ್ಲದವನಾಗಿದ್ದೇನೆ. ನನಗಿರೋದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗಿಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗಲಿ ಸಂತೋಷಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೋ, ಇಲ್ಲದಂತಾಗುವ ವಾಣಿಗಳಾದರೋ ನಿಂತು ಹೋಗುವು, ವಿದ್ಯೆಯು ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳ್ಕೊಳ್ಳುತ್ತವೆ, ಅಪೂರ್ಣವಾಗಿ ಪ್ರವದಿಸುತ್ತೇವೆ, ಆದರೆ ಸಂಪೂರ್ಣವಾದ ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನಾನು ಬಾಲಕನಾಗಿದ್ದೆನು, ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥಾನದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟನು. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ, ಆಗ ಮುಖಾಮುಖಿಯಾಗಿ ಅದನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ಹೀಗಿದ್ದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಅಂದರೆ ಪ್ರೀತಿ ಇಲ್ಲ ಅಂತಿತ್ತು ಅಂತೇಳಿದ್ರೆ 0 ಅಂತೇಳಿ. ನೀವೇನು ಬೇಕಾದ್ರೂ ಮಾಡಿರಿ, ದೇವದೂತರ ಭಾಷೆಗಳು ಏನು ಟಂಗ್ಸ್ಗಳೇ ಬೇಕು, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿರಿ, ಆ ರೀತಿ ಪ್ರಾರ್ಥನೆ ಮಾಡಿದ್ರೂ ಅನ್ಯ ಭಾಷೆಗಳನ್ನ ಆಡ್ತು ಅಂತ ಹೇಳಿದ್ರೂ ಪ್ರೀತಿ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳ. ಪ್ರವಾದನೆ ಹೇಳ್ಬೋದು, ರಹಸ್ಯಗಳು ಹೇಳ್ಬೋದು, ವಿದ್ಯೆ ಗೊತ್ತಿರ್ಬೋದು, ಬೆಟ್ಟಗಳನ್ನು ತೆಗೆದಿಡೋದಕ್ಕೆ ಬೇಕು ನಂಬಿಕೆ ಇರ್ಬೋದು. ಆದರೆ ಪ್ರೀತಿ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ನೀವೇನೇ ಮಾಡ್ಬೋದು, ನೀವೇನು ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳನ್ನ ಮಾಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಸೇವಕರುಗಳಾಗಿರ್ಬೋದು, ನೀವೇನೇ ಕಾರ್ಯಗಳನ್ನು ಮಾಡ್ತು ಅಂತ ಹೇಳಿದ್ರು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪ್ರೀತಿ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವರು ಅದು ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ. ಪ್ರೀತಿ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಯಾವುದಕ್ಕೂ ಏನು ಪ್ರಯೋಜನ ಇಲ್ಲ ಅಂತೇಳಿ ಪೌಲ ಹೇಳೋದು ನೋಡ್ತೇವೆ. ಅದಕ್ಕೇ ನೋಡಿ ದೇವರ ವಾಕ್ಯ ಹೇಳುತ್ತೆ, ಹೀಗಿರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ತಂತೆ. ನೋಡಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ಬಹಳ ಮುಖ್ಯ ಕ್ರಿಸ್ತಿಯ ಜೀವಿತದಲ್ಲಿ. ಈ 3 ನಿಲ್ಲುತ್ತವೆ. ಇವುಗಳೇ ದೊಡ್ಡದು ಪ್ರೀತಿಯೇ. ಅಂದರೆ ಪ್ರೀತಿಗೆ ಎಷ್ಟು ಮಹತ್ವದ್ದು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಯಥಾರ್ಥ ಪ್ರೀತಿ ನಿಮ್ಮಲ್ಲಿದೆಯಾ? ಯಥಾರ್ಥವಾಗಿ ಪ್ರೀತಿಯನ್ನು ತೋರಿಸುವವರಾಗಿದ್ದೀರಾ? ಇಲ್ಲ ಕಮರ್ಷಿಯಲ್ಲು, ಆರ್ಟಿಫಿಷಿಯಲ್ಲು, ಕೋಲ್ಗೇಟ್ ಸ್ಮೈಲು ಈ ರೀತಿಯಾದಂಥ ಪ್ರೀತಿ ಇಟ್ಕೊಂಡಿದ್ದೀರಾ? ಮುಂದೆ ಅವ್ರನ್ನ ಬಹಳ ಪ್ರೀತಿ ತೋರಿಸಿ ನಟಿಸುತ್ತಾ ಬರೀ ಬಾಯಿ ಮಾತಿನಲ್ಲಿ ಪ್ರೀತಿಯನ್ನು ತೋರಿಸುವಂಥವ್ರ? ಅದಕ್ಕೆ ನೀವು ಬಾಯಿ ಮಾತಲ್ಲಿ ಹೇಳ್ತಿರೋ ಬಿಡ್ತಿರೋ, ಆದರೆ ನೀವು ಪ್ರೀತಿಯನ್ನು ನೀವು ವ್ಯಕ್ತಪಡಿಸುವಂಥದ್ದು, ತೋರಿಸೋದಂಥದ್ದಿಲ್ಲ, ಅದು ಬಹಳ ಮುಖ್ಯ. ನೀವು ಬಾಯಲ್ಲಿ ಹೇಳೋದು ಬಿಡ್ರಿ, ಬಾಯಲ್ಲಿ ಹೇಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಆದರೆ ನೀವು ತೋರಿಸೋದ ಮುಖಾಂತರವಾಗಿ, ನಿಮ್ಮ ಕೃತ್ಯಗಳನ್ನು ಮುಖಾಂತರವಾಗಿ ಇದನ್ನು ಸ್ಟ್ರಾಂಗಾಗಿ ನಂಬ್ತೀವಿ. ಅಂದರೆ ನಿಮ್ಮ ಕೃತ್ಯಗಳಲ್ಲಿ ನಿಮ್ಮ ಪ್ರೀತಿನ ತೋರಿಸ್ರಿ. ಅಂದರೆ ಮಾಡಿ ತೋರಿಸಿ, ಬರೀ ಬಾಯಿ ಮಾತಲ್ಲಿ ಇರೋದಲ್ಲ. ಸೊ ಯಾವ ರೀತಿ ಪ್ರೀತಿ ತೋರಿಸೋದು? ಅವರ ಸಮಸ್ಯೆಗಳಲ್ಲಿದ್ದಾಗ, ಅವರ ಸಂಕಟಗಳಲ್ಲಿದ್ದಾಗ ಹೋಗ್ರಿ, ಅವ್ರ ಜೊತೆ
ಸಮಯವನ್ನು ಕಳೀರಿ, ಅವ್ರಿಗೆ ಸಾಂತ್ವನ ಹೇಳ್ರಿ, ಅವ್ರನ್ನ ಟೇಕ್ ಕೇರ್ ಮಾಡಿರಿ, ಕಾಳಜಿ ಮಾಡಿರಿ. ಅವಾಗ ಗೊತ್ತಾಗುತ್ತೆ ನೀವು ಅವ್ರನ್ನ ನಿಜವಾಗಿ ಪ್ರೀತಿ ಮಾಡ್ತಿದ್ದೀರಾ ಇಲ್ವಾ ಅಂತ. ನೋಡಿ, ಬಾಯಿ ಮಾತ್ರ ಪ್ರೀತಿ ಮಾಡೋರು ನಿಮಗೆ ಕೋಟ್ಯಾಂತರ ಜನ ಸಿಗ್ತಾರೆ. ಬಾಯಲ್ಲಿ ಜೇನು ಸುರಿಸುವಂಥ ಜನಗಳು ತುಂಬ ಜನ ಇದ್ದಾರೆ. ಅದನ್ನೆಲ್ಲ ದೇವ್ರ ವಾಕ್ಯ ಕೇಳ್ತಾ ಇರೋವಂಥದ್ದು. ಯೇಸ್ವಾಮಿನೇ ಹೇಳುವಂಥ ಮಾತು, ನಿಮ್ಮಲ್ಲಿ ಪ್ರೀತಿ ಇರಬೇಕು, ನಿಮ್ಮಲ್ಲಿ ಪ್ರೀತಿ ಇರಬೇಕು ಅಂತೇಳಿ ದೇವ್ರ ವಾಕ್ಯ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯೇಸ್ವಾಮಿ ಹೇಳುವಂಥ ಮಾತು. ಇದುವರೆಗೂ ನೀವು ಆ ರೀತಿ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಇನ್ನು ಮುಂದೆನಾರು ಅದನ್ನು ತಿದ್ಕೊಳ್ರಿ. ಈ ವಾಕ್ಯನ ಕೇಳಿ, ಈ ವಾಕ್ಯವನ್ನು ದೇವರು ನಿಮಗೆ ಹೇಳಿ ಇದನ್ನು ಕುರಿತು ನಿನ್ನ ಜೀವಿತ ಏನಾಗಿದೆ ಅಂತೇಳಿ ಏನಾರು ಕ್ವಶನ್ ಮಾಡಬೇಕಾದ್ರೆ ನೀನೇನು ಮಾಡ್ಬೋದು, ನೀನೇನು ಆನ್ಸರ್ ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡಿ ನೋಡ್ರಿ. ದೇವ್ರ ನ್ಯಾಯಾಧಿಪತಿಯಾಗಿ ಕೂತ್ಕೊಂಡು ನೀನೆಲ್ಲ ಕಾರ್ಯಗಳನ್ನು ಮಾಡಿದಿರಾ, ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿದ್ದೀನಿ, ನಾನು ಅಷ್ಟು ಜನಕ್ಕೆ ಸುವಾರ್ತೆ ಸಾರಿದ್ದೀನಿ, ಇಷ್ಟು ಜನಕ್ಕೆ ಸುವಾರ್ತೆ ಸಾರಿದ್ದೀನಿ, ಅಷ್ಟು ಕಾರ್ಯಗಳನ್ನು ಮಾಡಿದ್ದೀನಿ, ಏನೇನೋ ಕಾರ್ಯಗಳನ್ನು ಮಾಡಿದ್ದೀನಿ ಅಂತ ನೀವು ಹೇಳಬೇಕಾದ್ರೆ ದೇವರು ಈ ಒಂದು ಮಾತನ್ನು ನಿಮಗೆ ಕೇಳೋದಾದರೆ ನಿಮ್ಮ ಉತ್ತರ ಏನಾಗಿರುತ್ತೆ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ. ನಾವು ನೆಕ್ಸ್ಟ್ ನೋಡ್ತೇವೆ, ನಾವು ಶಿಷ್ಯತ್ವದ ನಿಬಂಧನೆಗಳನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೇವೆ. ನೆಕ್ಸ್ಟು ಸ್ವಪ್ರಾಣವನ್ನು ಹಾಗೆ ಮಾಡುವಂಥದ್ದು ನಿರಾಕರಿಸುವಂಥದ್ದು. ಅದರ ಅರ್ಥ ದೇವ್ರ ವಾಕ್ಯದಲ್ಲಿ ಬರೆದಿದೆ ನೋಡ್ರಿ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವವನು ಅದನ್ನು ಕಳ್ಕೊಳ್ತಾನೆ, ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಉಳಿಸ್ಕೊಳ್ತಾನೆ. ತನ್ನ ಪ್ರಾಣ ಯಾರು ಉಳಿಸ್ಕೊಳ್ತಾನೋ ಅವನು ಕಳ್ಕೊಳ್ತಾನಂತೆ, ಯಾರು ಕಳ್ಕೊಳ್ತಾನೋ ಅದನ್ನು ಉಳಿಸ್ಕೊಳ್ತಾನೆ ಅಂತೇಳಿ ಇದನ್ನು ಯೇಸುಸ್ವಾಮಿ ಹೇಳುವಂಥ ಮಾತು. ಎಲ್ಲಿ ಹೇಳ್ತಾರೆ ನೋಡಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16 verse 25. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಅದರರ್ಥ ದೇವರಿಗೋಸ್ಕರ ತನ್ನ ಪ್ರಾಣವನ್ನು ಹಾಗೆ ಮಾಡುವಂಥದ್ದು, ಅಂದರೆ ಸ್ವಪ್ರಾಣವನ್ನು ಹಾಗೆ ಮಾಡುವಂಥದ್ದು. ಯೇಸುಗೋಸ್ಕರ ಜೀವ ಬೇಕಾದ್ರೆ ಕೊಡ್ತೀನಿ, ಯೇಸುಗೋಸ್ಕರ ಸಾಯಲು ಸಹ ಸಿದ್ಧ ಅನ್ನೋ ಮನಸ್ಸು, ಅದನ್ನು ದೇವರು ನೋಡ್ತಾರೆ. ಸೊ ಆ ರೀತಿಯಾಗಿತ್ತು ಅಂತ ಹೇಳಿದ್ರೆ ನೀವು ಯೇಸ್ವಾಮಿ ಶಿಷ್ಯರಾಗ್ತೀರ. ಯಾಕಂತ ಹೇಳಿದ್ರೆ ನೀನು ಜೀವ ಹೋಗ್ತು ಅಂತ ಹೇಳಿದ್ರು ನೀನು ನಿತ್ಯ ಜೀವನ ಪರ್ಮನೆಂಟಾಗಿ ದೇವ್ರು ಕೊಡ್ತಾರೆ. ಆದರೆ ಇಲ್ಲಿ ಯೇಸುವನ್ನು ಅಲ್ಲಗೆಳೆದು ಯೇಸುವನ್ನು ಧಿಕ್ಕರಿಸಿ ನನಗೆ ಯೇಸು ಗೊತ್ತಿಲ್ಲ, ಯೇಸುವನ್ನು ಬಿಟ್ಬಿಡ್ತೀನಿ ಅಂತೇಳಿ ಯೇಸುವನ್ನು ಬಿಡ್ತು ಅಂತ ಹೇಳಿದ್ರೆ ಅವನು ತನ್ನ ಜೀವನ ಕಳ್ಕೊಳ್ತಾನೆ. ಮೇ ಬಿ ಇಲ್ಲಿ ಬದುಕ್ಬೋದು, ಆದರೆ ಒಂದಲ್ಲ ಒಂದು ದಿವಸ ಅವನು ಸಾಯಲೇಬೇಕಾಗುತ್ತೆ. ಅವನ ವಯಸ್ಸಾಗಿರ್ಬೋದು, ಇಲ್ಲ ಅವನು ಒಂದಲ್ಲ ಒಂದು ದಿವಸ ಅವನ ಶರೀರ ಬಿಡಲೇಬೇಕಾಗುತ್ತೆ. ಆಗ ಅವನು ತನ್ನ ನಿತ್ಯ ಜೀವನ ಕಳ್ಕೊಳ್ತಾನೆ ಅಂತ ಹೇಳಿದ್ರ ಅರ್ಥ. ನೋಡಿ, ಜನಗಳು ಕಾಯಿಲೆಗಳು ಬಂದು ಸಾಯ್ತಾರೆ, ಆಕ್ಸಿಡೆಂಟ್ಗಳು ಸಾಯ್ತಾರೆ. ಈ ರೀತಿಯಾಗಿ ಕೆಲವರು ತಮ್ಮನ್ನೇ ತಾವು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಿಂಗೆ ಜನಗಳು ಹೆಂಗೆಂಗೋ ಸಾಯ್ತಾರೆ ಅಲ್ವಾ. ಅಂದರೆ ತಮ್ಮ ಪ್ರಾಣವನ್ನು, ಅಂದರೆ ಪ್ರಾಣ ಯಾವ ರೀತಿ ಬೇಕಾದ್ರೂ ಹೋಗುತ್ತೆ, ಆದರೆ ನಿಮ್ಮ ಪ್ರಾಣದ ಬೆಲೆ, ನಿಮ್ಮ ಪ್ರಾಣ ದೇವರಿಗೋಸ್ಕರ ಹೋಯ್ತು ಅಂತ ಹೇಳಿದ್ರೆ ಅದಕ್ಕಿಂತ ಶ್ರೇಷ್ಠ ಭಾಗ್ಯ ಬೇರೆ ಏನಿದೆ ಅಲ್ವಾ. ದೇವರು ಕೊಟ್ಟಂಥ ಜೀವ ದೇವರಿಗೋಸ್ಕರ ಕೊಡೋದ್ರ ಶ್ರೇಷ್ಠತೆ, ಅದಕ್ಕಿಂತ ಬೇರೆ ಶ್ರೇಷ್ಠತೆ ಬೇರೆ ಏನಿದೆ ಹೇಳ್ರಿ. ಯಾಕಂತೇಳಿದ್ರೆ ಒಂದಲ್ಲ ಒಂದು ದಿವಸ ನೀವು ಈ ಲೋಕ ತ್ಯಜಿಸಲೇಬೇಕಾಗುತ್ತೆ, ನಿಮ್ಮ ಜೀವ ಹೋಗಲೇಬೇಕಾಗತ್ತೆ. ಅಂಥದ್ರಲ್ಲಿ ನಾವು ಯೇಸುಗೋಸ್ಕರ ನಮ್ಮ ಜೀವವನ್ನು ಯೇಸುಗೋಸ್ಕರ ಇದ್ರೂ ಸರಿ ಹೋದ್ರೂ ಸರಿ ಅಂತೇಳಿ ನಿರ್ಧಾರ ಮಾಡಿಕೊಂಡು ಜೀವಿಸುವಂಥದ್ದು ಎಷ್ಟು ಶ್ರೇಷ್ಠವಾಗಿರುವಂಥದ್ದು ಅಲ್ವಾ. ಅದಕ್ಕೋಸ್ಕರನೇ ನಿಮ್ಮ ಪ್ರಾಣವನ್ನು ಹಾಗೆ ಮಾಡೋದು ಅಂತ ಹೇಳಿದ್ರೆ ಯೇಸುಗೋಸ್ಕರ ನಾನು ಜೀವಿಸ್ತೀನಿ, ಯೇಸುಗೋಸ್ಕರ ಸಾಯ್ತೀನಿ. ಇದು ಪ್ರಾಣವನ್ನು ಹಾಗೆ ಮಾಡುವಂಥದ್ದು. ಹಲ್ಲೆಲೂಯಾ. ಸೊ ಈ ರೀತಿ ಹಾಗೆ ಮಾಡ್ತು ಅಂತ ಹೇಳಿದ್ರೆ, ಹಾಗೆ ಮಾಡಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವನು
ಶಿಷ್ಯನಾಗಿರಲಾರನು. ಅದಕ್ಕೇ ನಾವು ನೋಡ್ತೇವೆ, ನೀವು ಪ್ರಕಟಣೆ ಪುಸ್ತಕ ನೋಡಬೇಕಾದ್ರೆ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 8 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಆದರೆ ನೋಡಿ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 8 ನೋಡಬೇಕಾದ್ರೆ, ಆದರೆ ಹೇಡಿಗಳು ಅಂತ ಬರೆದಿದೆ. ಹೇಡಿಗಳು ಅಂತ ಹೇಳಿದ್ರೆ ಯಾರು? ಹೆದರ್ಕಂಡು ಅಲ್ಲಗೆಳೆಯುವಂಥವ್ರು ಹೇಡಿಗಳು. ಸೊ ಹಾಗಾಗಿ ಹೇಡಿಗಳು, ಸೊ ನರಕಕ್ಕೆ ಹೋಗುವಂಥ ಲಿಸ್ಟು ಅಲ್ಲಿದೆ. ಅದರಲ್ಲಿ ಮೊದಲನೇ ಇರೋದೇ ಯಾರು? ಹೇಡಿಗಳು ಅಂತೇಳಿ. ಅದಕ್ಕೆ ಸ್ವಪ್ರಾಣವನ್ನು ಹಾಗೆ ಮಾಡ್ತು ಅಂತ ಹೇಳಿದ್ರೆ ಆತನು ಯೇಸುಸ್ವಾಮಿ ಶಿಷ್ಯ ಆಗ್ತಾನೆ. ಅದು ಮಾತ್ರವಲ್ಲ, ದೇವ್ರ ವಾಕ್ಯ ಹೇಳುತ್ತೆ, ಬುಕ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 8 ನೋಡಬೇಕಾದ್ರೆ, ಬುಕ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 8, 15-8ನೇ ವಾಕ್ಯ ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ನೀವು ಬಹಳ ಫಲ ಕೊಡೋದ್ರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಅಂದರೆ ಫಲ ಕೊಡೋದು ಅಂತ ಹೇಳಬೇಕಾದ್ರೆ, ಇದು ಫಲ ಅಂತ ಹೇಳಬೇಕಾದ್ರೆ ಅವನ ವೈಯಕ್ತಿಕ ಜೀವಿತವನ್ನು ಕುರಿತಲ್ಲ, ಇದು ದೇವರ ಮಹಿಮೆಗೋಸ್ಕರ ವಿಶ್ವಾಸಿಗಳ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳ ಮುಖಾಂತರವಾಗಿ, ಅಂದರೆ ವಿಶ್ವಾಸಿಗಳ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳ ಮುಖಾಂತರವಾಗಿ ದೇವರ ಮಹಿಮೆ ಹೊಂದ್ತಾರೆ, ದೇವರ ನಾಮ ಮಹಿಮೆ ಹೊಂದುತ್ತದೆ ಅಂತೇಳಿ. ಅದಕ್ಕೆ ಮತ್ತಾಯನ ಬರೆಸುವ ವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬರೆದೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 16 ಹೇಳುವಂಥದ್ದಾಗಿದೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹಲ್ಲೆಲೂಯಾ. ಅದು ಮಾತ್ರವಲ್ಲ, 1 ಕೊರಿಂಥಿಯನ್ಸ್ ಚಾಪ್ಟರ್ 1 ವರ್ಸ್ 31 ನೋಡಬೇಕಾದ್ರೆ, ಹೆಚ್ಚಳಪಡುವನು ಕರ್ತನಲ್ಲಿ ಹೆಚ್ಚಳಪಡಲಿ ಎಂಬ ವೇದೋಕ್ತಿ ನೆರವೇರೋದಕ್ಕೆ ಇದರಿಂದ ಮಾರ್ಗವಾಯಿತು. ಮತ್ತು ದೇವರ ವಾಕ್ಯದಲ್ಲಿ ಬರೆದಿದೆ, 1 ಕೊರಿಂಥಿಯನ್ಸ್ ಚಾಪ್ಟರ್ 4 ವರ್ಸ್ 7 ನೋಡಬೇಕಾದ್ರೆ, ನಿನಗೂ ಇತರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟು. ಹೊಂದಿದ ಮೇಲೆ ಹೊಂದುವನಂತೆ ನೀನು ಯಾಕೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಮತ್ತು 1 ಕೊರಿಂಥಿಯನ್ಸ್ ಚಾಪ್ಟರ್ 10:31 ನೋಡಬೇಕಾದ್ರೆ, ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡ್ರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಮತ್ತು ಫಿಲಿಪಿ ಚಾಪ್ಟರ್ 1 ವರ್ಸ್ 11 ನೋಡಬೇಕಾದ್ರೆ, ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಸೊ ಶಿಷ್ಯರು ಯಾವ ರೀತಿಯಾಗಿ ಫಲ ಕೊಡ್ತಾರೆ, ಯಾವ ರೀತಿಯಾಗಿ ಅವರ ಮೂಲಕವಾಗಿ ದೇವರ ಮಹಿಮೆ ಹೊಂದುತ್ತೆ, ಫಲ ಕೊಡೋದು ಅಂತ ಹೇಳಿದ್ರೆ ಈ ರೀತಿಯಾಗಿ. ಹಲ್ಲೆಲೂಯಾ. ಸೊ ಈ ರೀತಿ ಬಹಳ ಫಲ ಕೊಡ್ತು ಅಂತ ಹೇಳೋದನ್ನು ಶಿಷ್ಯರಾಗ್ತೀರಾ ಅಂತೇಳಿ ದೇವ್ರ ವಾಕ್ಯ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಲೂಕ್ ಚಾಪ್ಟರ್ 14 ವರ್ಸ್ 27 ನೋಡಬೇಕಾದ್ರೆ, ನನ್ನ ಶಿಲುಬೆಯನ್ನು ಹೊತ್ತು, ಲೂಕ್ ಚಾಪ್ಟರ್ 14 ವರ್ಸ್ 27, ಯಾವನಾದರೂ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಅಂದರೆ ಶಿಷ್ಯ ಅಂತ ಹೇಳಿದ್ರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ, ಅಂದರೆ ಅವನ ಶಿಲುಬೆಯನ್ನು ಅವನೇ ಹೊತ್ಕೊಂಡು ಯೇಸುವಿನ ಹಿಂದೆ ಬರಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವನು ಯೇಸುವಿನ ಶಿಷ್ಯ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಶಿಲುಬೆ ಅಂತ ಹೇಳಿದ್ರೆ ಇಲ್ಲಿ ನಾನು ಇದನ್ನು ದೇವ್ರ ಚಿತ್ತ ಆದರೆ, ಮತ್ತು ಇದನ್ನು ನೆಕ್ಸ್ಟು ಬರೀ ಕ್ರಾಸ್ ಅಂತ ಹೇಳಿದ್ರೆ ಅನ್ನೋದನ್ನು ನೆಕ್ಸ್ಟ್ ಒಂದು ಸಬ್ಜೆಕ್ಟಲ್ಲಿ ನಾವು ತಿಳಿಸ್ಕೊಡ್ತೀವಿ. ಸೊ ಕ್ರಾಸ್ ಅಂತ ಹೇಳಬೇಕಾದ್ರೆ ಇಲ್ಲಿ ಫಿಸಿಕಲ್ ಕ್ರಾಸ್ ಬೇರೆ, ಸ್ಪಿರಿಚುವಲ್ ಕ್ರಾಸ್ ಬೇರೆ, ಆಧ್ಯಾತ್ಮಿಕ ಕ್ರಾಸ್ ಶಿಲುಬೆ ಅಂತ ಹೇಳಿದ್ರೆ ಬೇರೆ, ನೀವು ಶಾರೀರಿಕ ಶಿಲುಬೆ ಅಂತ ಹೇಳಿದ್ರೆ ಬೇರೆ. ಇದನ್ನು ಕುರಿತು ನಾವು ನೆಕ್ಸ್ಟ್ ಸಂದೇಶದಲ್ಲಿ ನಾವು ತಿಳಿಸ್ಕೊಡ್ತೀವಿ ಇನ್ನು ಕ್ಲಿಯರಾಗಿ. ಸೊ ಶಿಲುಬೆ ಹೊತ್ಕೊಂಡು ಬರಬೇಕು. ಅದು ಮಾತ್ರವಲ್ಲ, ದೇವ್ರ ವಾಕ್ಯ ಹೇಳುತ್ತೆ, ಮತ್ತಾಯನ ಬರೆಸುವ ಸುವಾರ್ತೆ 12ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 12 ವರ್ಸ್ 48-50, 48ರಿಂದ 50ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ. 50ನೇ ವಾಕ್ಯ ನಾನು ಓದ್ತೀನಿ. ಪರಲೋಕರು ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ದೇವ್ರ ವಾಕ್ಯ ಹೇಳುತ್ತೆ, ತಂದೆಯ ಚಿತ್ತದಂತೆ. ನೋಡ್ರಿ,
ಅದಕ್ಕಾತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸೋದರು ಯಾರು ಎಂದೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಈಗೋ ನನ್ನ ತಾಯಿ, ನನ್ನ ಸೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತ ನಡೆಯುವನೇ ನನಗೆ ತಮ್ಮನು, ತಂಗಿಯು, ತಾಯಿಯು ಆಗಬೇಕು ಅಂದನು ಅಂತೇಳಿ. ಅಂದರೆ ತಂದೆಯ ಚಿತ್ತದಂತೆ ಯಾರು ನಡೀತಾರೋ ಅವರು ಯೇಸುಸ್ವಾಮಿ ಶಿಷ್ಯರಾಗ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಕೆಲವ್ರಿಗೆ ದೇವ್ರ ಚಿತ್ತ ಅಂತ ಹೇಳಿದ್ರೆ ಗೊತ್ತಿಲ್ಲ, ತಂದೆ ಚಿತ್ತ ಯಾವ ರೀತಿ ನೆರವೇರಿಸಬೇಕು ಅಂತಲೇ ಗೊತ್ತಿಲ್ಲ, ಆ ರೀತಿ ಜೀವಿಸ್ತಾ ಇದ್ದಾರೆ. ದೇವರ ಚಿತ್ತ ಏನಿದೆ, ತಂದೆಯ ಚಿತ್ತ ಏನಿದೆ, ಅದನ್ನು ನಾವು ತಿಳ್ಕೊಳ್ಳುವಂಥವ್ರಾಗಿರಬೇಕು. ನೆಕ್ಸ್ಟ್ ನೋಡಬೇಕಾದ್ರೆ ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 1 ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ ನೋಡಬೇಕಾದ್ರೆ 10 ವರ್ಸ್ 1, ಮತ್ತು ಅದನ್ನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡೋದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಅಂದರೆ ಸ್ಪಿರಿಚುವಲ್ ಅಥಾರಿಟಿ, ಆತ್ಮಿಕ ಅಧಿಕಾರ ಯಾರಿಗೆ ಕೊಡ್ತಾರೆ? ಶಿಷ್ಯರಾಗಿರೋರು ಕೊಡ್ತಾರೆ, ಎಲ್ಲರಿಗೂ ಕೊಡಲ್ಲ. ಯಾರು ಶಿಷ್ಯರಾಗಿರ್ತಾರೆ ಅವ್ರಿಗೆ ಯೇಸುಸ್ವಾಮಿ ಕೊಟ್ಟಿದ್ದಾರೆ. ನೋಡಿದ್ರೆ ಇಲ್ಲ ದೇವರ ವಾಕ್ಯ ಬರೆದಿದೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 1 ಆತನ ಶಿಷ್ಯರಿಗೆ ಅಧಿಕಾರ ಕೊಡ್ತಾರೆ. ಸೊ ವಿಶ್ವಾಸಿಗಳಿಗೆ ದೇವರ ಅಧಿಕಾರ ಕೊಟ್ಟರು ಅಂತಿದೆಯಾ? ಇಲ್ಲ, ತನ್ನ ಶಿಷ್ಯರಿಗೆ ಅಧಿಕಾರ ಕೊಟ್ಟರು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಈ ಶಿಷ್ಯತ್ವದ ಎಫೆಕ್ಟ್ ಅಂತ ಏನು ನೋಡಬೇಕಾದ್ರೆ, ಸತ್ಯವನ್ನು ತಿಳಿತೀರಾ. ಜಾನ್ ಚಾಪ್ಟರ್ 8 ವರ್ಸ್ 31 ನೋಡಬೇಕಾದ್ರೆ, ಸತ್ಯ ಏನು? ಶಿಷ್ಯತ್ವದ ಸತ್ಯ, ದೇವರ ವಾಕ್ಯದ ಸತ್ಯ ಏನಿದೆ, ಯೇಸುವಿನ ಕುರಿತು ಸತ್ಯ ಏನಿದೆ, ಅದನ್ನು ನೀವು ತಿಳ್ಕೊಳ್ತೀರಾ ಫಸ್ಟ್. ಸೆಕೆಂಡವನ್ನು ನೋಡಬೇಕಾದ್ರೆ ಮ್ಯಾಥ್ಯೂ ಚಾಪ್ಟರ್ 19 ವರ್ಸ್ 29, ಮತ್ತಾಯನು ಬರೋ ಸುವಾರ್ತೆ 19ನೇ ಅಧ್ಯಾಯ 29ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 29 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿಯೂ ಮನೆಗಳನ್ನು, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿನ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಡಲೆಲ್ಲರಿಗೂ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು, ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಅದರರ್ಥ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬಿಡಬೇಕು ಅಂತಲ್ಲ, ಇಲ್ಲ, ಅದರ ಅರ್ಥ ಅದಲ್ಲ. ಅಂದರೆ ನೀವು ಸ್ಪಿರಿಚುವಲ್ ಆಗಿ ಏನಾಗ್ತೀರಾ ಅಂತ ಹೇಳಿದ್ರೆ, ಫ್ಯಾಮಿಲಿ, ಆತ್ಮಿಕ ಕುಟುಂಬ ನಿಮಗೆ ಸಿಕ್ಕುತ್ತೆ ಅಂತೇಳಿ. ಸ್ಪಿರಿಚುವಲ್ ಫ್ಯಾಮಿಲಿ, ನಿಮಗೆ ಆತ್ಮಿಕ ಒಂದು ಕುಟುಂಬ ಸಿಕ್ಕುವಂಥದ್ದಾಗಿದೆ. ಅದರರ್ಥ ಅದು. ಸೊ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೇಸುವನ್ನು ನಂಬಿದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಹೊರಗಡೆ ಹಾಕ್ತಾರೆ. ಅನೇಕ ವಿಟ್ನೆಸ್ಗಳನ್ನ ನೋಡ್ತೀವಿ. ಯೇಸು ನಂಬಿದ ತಕ್ಷಣ ಅವ್ರ ಮನೆಯಿಂದ ಹೊರಗಡೆ ಹಾಕ್ತಾರೆ. ನೀವು ನಮ್ಮ ಕುಟುಂಬಕ್ಕೆ ಸೇರಿದವರಲ್ಲ, ನೀವು ಆಚೆ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ಕುಟುಂಬದಿಂದ ಹೊರಗಡೆ ಹಾಕೋದನ್ನು ನೋಡ್ತೇವೆ. ಸೊ ಆ ರೀತಿ ಹೋದವರು ಅವರು ಒಂಟಿಯಲ್ಲ, ಅವ್ರಿಗೆ ಬೇಕಾದಂಥ ಆತ್ಮಿಕ ಒಂದು ಸ್ಪಿರಿಚುವಲ್ ಫ್ಯಾಮಿಲಿ ಏನಿದೆ ಅದನ್ನು ದೇವರೇ ಕೊಡ್ತಾರೆ. ಆತ್ಮಿಕ ಕುಟುಂಬ, ಸ್ಪಿರಿಚುವಲ್ ಫ್ಯಾಮಿಲಿನ ದೇವರು ಕೊಡುವಂಥವರಾಗಿದ್ದಾರೆ. ಅದು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ, ಮ್ಯಾಥ್ಯೂ ಚಾಪ್ಟರ್ 19 ವರ್ಸ್ 20 ನೋಡಬೇಕಾದ್ರೆ ಅವ್ರಿಗೆ ನಿತ್ಯ ಜೀವಕ್ಕೆ ಬಾಧ್ಯರಾಗ್ತಾರೆ ಅಂತೇಳಿ. ಅಂದರೆ ಎಟರ್ನಲ್ ಲೈಫ್ಗೆ ಅವರು ಬಾಧ್ಯರಾಗ್ತಾರೆ. ಶಿಷ್ಯತ್ವದ ಎಫೆಕ್ಟ್, ನೀವು ಶಿಷ್ಯರಾಗ್ತೀರಾ ಅಂತ ಹೇಳಿದ್ರೆ, ಶಿಷ್ಯರಾಗಿದ್ದೀರಾ ಅಂತ ಹೇಳಿದ್ರೆ ದೇವ್ರು ನಿಮ್ಗೆ ಏನು ಕೊಡ್ತಾರೆ, ಏನು ಎಫೆಕ್ಟ್ ಆಗುತ್ತೆ ನಿಮ್ಮ ಜೀವಿತದಲ್ಲಿ, ಅದನ್ನು ನಾವು ನಿಮ್ಗೆ ವಿವರಿಸ್ತಾ ಇದ್ದೀವಿ. ಆಮೇಲೆ ನಿಮಗೆ ಹಿಂಸೆ ಕೊಡ್ಬೋದು, ಮಾನಸಿಕ ಹಿಂಸೆ, ಶಾರೀರಿಕ ಹಿಂಸೆ, ಯಾವ್ದು ಬೇಕಾದ್ರೂ ಇರ್ಬೋದು. ಹಿಂಸೆ ಸಿಕ್ಕುತ್ತೆ, ಆದರೆ ನೀವು ಅದನ್ನು ಸಹಿಸ್ಕೊಂಡು ನೀವೇನು ಮಾಡಬೇಕು, ನೀವು ಮುಂದೆ ಹೋಗಬೇಕು. ಸೊ ಈ ರೀತಿಯಾಗಿ ಡಿಸೈಪಲ್ ಆಗಿರೋರನ್ನ ಬೈಬಲಲ್ಲಿ ಕೆಲವರು ನೋಡಬೇಕಾದ್ರೆ ನಾವು ನೋಡ್ತೇವೆ. ಅನನೀಯ, ಈತನು ದರ್ಶನ ಹೊಂದಿದ ಶಿಷ್ಯ. ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 9 ವರ್ಸ್ 10 ನೋಡಬೇಕಾದ್ರೆ ಅನನೀಯನ ಕುರಿತು ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲ, ಪೋಯಿಬೆ ನೋಡಬೇಕಾದ್ರೆ ರೋಮನ್ಸ್ ಚಾಪ್ಟರ್ 16 ವರ್ಸ್ 1 and 2 ನೋಡಬೇಕಾದ್ರೆ ಈಕೆ ಸಹಾಯ ಮಾಡುವಂಥ ಬಹು ಸಹಾಯ ಮಾಡುವಂಥ ಶಿಷ್ಯನ ಕುರಿತು ಬರೆಯಲ್ಪಟ್ಟಿದೆ. ಜಾನ್ ಚಾಪ್ಟರ್ 19 ವರ್ಸ್ 26 ನೋಡಬೇಕಾದ್ರೆ ಯೋಹಾನ, ಈತನು ಯೇಸುವಿಗೆ ಪ್ರಿಯನಾದ ಶಿಷ್ಯ. ಆಮೇಲೆ ತಬಿತ ನೋಡಬೇಕಾದ್ರೆ ಆಕ್ಟ್ಸ್ ಚಾಪ್ಟರ್ 9 ವರ್ಸ್ 36 ನೋಡಬೇಕಾದ್ರೆ ತಬಿತ, ಈಕೆ ಸತ್ಕ್ರಿಯೆಗಳನ್ನು ಮಾಡುವಂಥ ಶಿಷ್ಯ. ಮತ್ತು ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 21 ವರ್ಸ್ 16 ನೋಡಬೇಕಾದ್ರೆ 21ನೇ ಅಧ್ಯಾಯ 16ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕೈಸರಿಯದಿಂದ ಕೆಲವು ಶಿಷ್ಯರು ನಮ್ಮ ಜೊತೆಯಲ್ಲಿ ಬಂದು ನಾವು ಇಳುಕೊಳ್ಳಬೇಕಾಗಿದ್ದವನ ಮನೆಯ ತನಕ ಕರ್ಕೊಂಡು ಹೋದರು. ಆ ಮನೆಯವನು ಆದಿಶಿಷ್ಯರಲ್ಲಿ ಒಬ್ಬನಾದ ಕುಪ್ರದೇಶದ ನ್ಯಾಸೋನನೆಂಬುವನು. ಸೊ
ಈತ ಅತಿಥಿ ಸತ್ಕಾರದ ಶಿಷ್ಯ, ಅತಿಥಿಗಳ ಸತ್ಕಾರ ಮಾಡುವಂಥ ಶಿಷ್ಯನ ನೋಡ್ತೇವೆ. ಸೊ ಯೇಸುಸ್ವಾಮಿ ಹೇಳುವಂಥ ಮಾತು ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 19-20 ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 19 and 20. 19 ಮತ್ತು 20ನೇ ವಾಕ್ಯ, ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ಹೇಳುವಂಥದ್ದಾಗಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ, ವಿಶ್ವಾಸಿಗಳಲ್ಲ ಶಿಷ್ಯರನ್ನಾಗಿ ಮಾಡಿರಿ. ಹಾಗಾಗಿ ನಿಮ್ಮ ಸಭೆಗಳಲ್ಲಿ ಇರ್ಬೋದು, ನೀವು ಮಾಡುವಂಥ ಸೇವೆಗಳಲ್ಲಿ ಎಷ್ಟು ಜನ ಶಿಷ್ಯರಿದ್ದಾರೆ ಅಂತೇಳಿ ನಿಮ್ಮನ್ನು ನೀವು ಕ್ವಶನ್ ಮಾಡಿ ನೋಡಿರಿ. ನಿಮ್ಮ ಎಷ್ಟು ಜನ ಶಿಷ್ಯರಾಗಿ ನಿಜವಾಗಿ ಜೀವಿಸ್ತಾ ಇದ್ದಾರೆ ಅಂತೇಳಿ ಕ್ವಶನ್ ಮಾಡಿ ನೋಡಿರಿ. ದೇವರಾತ್ಮ ನಿಮಗೆ ಸಹಾಯ ಮಾಡಲಿ. ಅವರು ಯಾವ ರೀತಿ ನಿಜವಾಗಿ ಶಿಷ್ಯರಾಗಿದ್ದಾರಾ ಇಲ್ವಾ, ಶಿಷ್ಯರು ರೀತಿ ಇದ್ದಾರಾ, ನಿಜವಾದ ಆಗಿದ್ದಾರಾ ಇಲ್ವಾ ಅಂತೇಳಿ ಖಂಡಿತವಾಗಿ ನಿಮಗೆ ದೇವರು ಆಲೋಚನೆ ಕೊಡ್ತಾರೆ, ಪರಿಶುದ್ಧಾತ್ಮ ನಿಮಗೆ ತಿಳಿಸ್ಕೊಡ್ತಾರೆ. ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ ಕಾಪಾಡಿಕೊಳ್ಳುವುದಕ್ಕೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಉಪದೇಶ ಮಾಡಿರಿ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರನ್ನು ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಸೊ ಹಾಗಾಗಿ ಎಲ್ಲ ದೇಶಗಳ ಜನರನ್ನು ದೇವವಾಕ್ಯ ಹೇಳುತ್ತೆ, ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಡಿಸೈಪಲ್ಲಾಗಿ ಮಾಡಿರಿ. ಅವ್ರನ್ನ ಯಾವುದೋ ಒಂದು ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳಿದರೆ ಹೊರತು ಅವ್ರನ್ನ ಧರ್ಮ ಪರಿವರ್ತನೆ ಆಗಲಿ, ಅವರ ಬೇರೆ ಇನ್ಯಾವುದರ ಪರಿವರ್ತನೆ ಆಗಲಿ ಮಾಡಿ ಅಂತೇಳಿ ದೇವ್ರ ವಾಕ್ಯದಲ್ಲೂ ಬರೆದಿಲ್ಲ. ಅವ್ರನ್ನ ದೇವ್ರ ವಾಕ್ಯ ಹೇಳುತ್ತೆ, ಅವ್ರನ್ನ ಶಿಷ್ಯರನ್ನಾಗಿ ಮಾಡಿರಿ. ಯಾಕೆ ಶಿಷ್ಯರನ್ನಾಗಿ ಮಾಡಿರಿ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ ಅಂತ ಹೇಳಿದ್ರೆ, ಯೇಸುಸ್ವಾಮಿ ಹೇಳಿದ್ದಾರೆ, ಆಜ್ಞೆ ಕೊಟ್ಟಿದ್ದಾರೆ, ಶಿಷ್ಯರನ್ನಾಗಿ ಮಾಡಿರಿ ಅಂತೇಳಿ. ಹಾಗಾಗಿ ನಾವು ಜನಗಳನ್ನ ಶಿಷ್ಯರನ್ನಾಗಿ ಮಾಡಬೇಕೇ ಹೊರತು ಅವ್ರನ್ನ ಧಾರ್ಮಿಕರನ್ನಾಗಿ ಮಾಡಬಾರ್ದು, ಆತ್ಮಿಕರನ್ನಾಗಿ ಮಾಡಬೇಕು. ಹಾಗಾಗಿ ಶಿಷ್ಯತ್ವಕ್ಕೆ ಜನಗಳನ್ನು ನಡೆಸ್ರಿ, ಕೇವಲ ವಿಶ್ವಾಸಿಗಳಾಗಿ ಅವ್ರನ್ನ ಇರಿಸ್ಬೇಡ್ರಿ, ಅವ್ರನ್ನ ಶಿಷ್ಯತ್ವಕ್ಕೆ ನಡೆಸ್ರಿ. ಶಿಷ್ಯರಾಗ್ತು ಅಂತೇಳಿದ್ರೆ ಯೇಸುಸ್ವಾಮಿಯಿಂದ ಏನು ಸಿಕ್ಕತ್ತೆ, ಯೇಸುಸ್ವಾಮಿ ಶಿಷ್ಯರನ್ನ ಯಾವ ರೀತಿಯಾಗಿ ಕರೆದ್ರು, ನಿಜವಾಗಿ ಶಿಷ್ಯರು ಯಾರು ಅಂತೇಳಿ ಇದುವರೆಗೂ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಈ ಸಂದೇಶವನ್ನು ನಾವು ಬೇರೆಯವ್ರಿಗೆ ಕಳಿಸ್ಕೊಡ್ಬೇಕು, ಬೇರೆಯವ್ರಿಗೆ ನಾವು ಇದನ್ನು ಶೇರ್ ಮಾಡಬೇಕು ಅಂತೇಳಿ ನಿಮಗೆ ಆಲೋಚನೆ ಸಿಗ್ತಾ ಇರೋದಾದರೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇವೆ. ಯಾಕಂತ ಹೇಳಿದ್ರೆ ದೇವ್ರ ವಾಕ್ಯ ಎಲ್ಲರಿಗೂ ಬೇಕಾಗಿರುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಈ ರೀತಿಯಾಗಿ ಮಾಡೋದ್ರಿಂದ ದೇವ್ರ ವಾಕ್ಯಗಳನ್ನು ನೀವು ಶೇರ್ ಮಾಡೋದ್ರಿಂದ ದೇವರ ರಾಜ್ಯದ ಕೆಲಸಗಾರರಲ್ಲಿ ನೀವು ಸಹ ಒಬ್ಬರಾಗ್ತೀರ. ಅದಕ್ಕೆ ಬರಬೇಕಾದ ಪ್ರತಿಫಲವನ್ನು ದೇವರು ತಾನು ನಿಮಗೆ ದಯಪಾಲಿಸುವಂಥವರಾಗಿದ್ದಾರೆ. ದೇವರಿಗೆ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.